Hi, I am Kaviraj from scoringtarget.com. In today's session, we are going to learn English Blueprint 2021 lesson wise weightage for SSLC students presented by Kaviraj ಡಿಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ, ಇವತ್ತಿನ ತರಗತಿಯಲ್ಲಿ ನಾವು 2020-21 ಒಂದು ಶೈಕ್ಷಣಿಕ ವರ್ಷ ಅಂದರೆ ನಮ್ಮ ಈ ಒಂದು ಜುಲೈ ತಿಂಗಳಲ್ಲಿ ನಡೆತಕ್ಕಂಥ ಒಂದು ಎಕ್ಸಾಮ್ನ ಇಂಗ್ಲೀಷ್ ಬ್ಲೂ ಪ್ರಿಂಟನ್ನು ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಇಂಗ್ಲೀಷ್ ಬ್ಲೂ ಪ್ರಿಂಟ್ ಯಾವ ಒಂದು ಆಧಾರ ಮೇಲೆ ರೆಡಿ ಮಾಡಿದ್ವಿ ಅಂದರೆ, ಡಿಪಾರ್ಟ್ಮೆಂಟ್ ಅವರಿಗಾಗಲೇ ವೆಬ್ಸೈಟಲ್ಲಿ ತಮ್ಮ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ಸನ್ನು ಬಿಟ್ಟಿದ್ದಾರೆ. ಸೊ ಆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಬೇಸ್ ಮೇಲೆ ಈ ಒಂದು ಬ್ಲೂ ಪ್ರಿಂಟನ್ನು ಮಾಡಿದ್ದೀನಿ. ಸೊ ಇಲ್ಲಿ ಎಕ್ಯುರೇಟ್ ಇದೇ ಥರ ಬರ್ಬೋದು ಅಂತೇನಿಲ್ಲ, ಕೆಲವೊಂದು ಮಾಡಿಫೈ ಕೂಡ ಆಗ್ಬೋದು, ಸ್ವಲ್ಪ ಮಟ್ಟಿನ ಬದಲಾವಣೆ ಆಗ್ಬೋದು. ಬಟ್ ಮ್ಯಾಕ್ಸಿಮಮ್ ನಾವು ಈ ಒಂದು ಪ್ಯಾಟರ್ನ್ ಪ್ರಕಾರ ಪ್ರಿಪೇರ್ ಆದರೆ ಒಳ್ಳೆಯದು ಅಂತಕ್ಕಂಥ ಒಂದು ಆಧಾರದ ಮೇಲೆ ಇವತ್ತು ನಾವು ಬ್ಲೂ ಪ್ರಿಂಟನ್ನು ಮಾಡ್ತಾಯಿದ್ವಿ. ಸೊ ಈ ಬ್ಲೂ ಪ್ರಿಂಟ್ನ ಉದ್ದೇಶ ಏನಂದರೆ, ಯಾವ ಪಾಠಗಳಿಗೆ ಎಷ್ಟು ವೇಟೇಜನ್ನು ಇಟ್ಟಿದ್ದಾರೆ, ಯಾವ ಪಾಠಗಳಿಂದ ಜಾಸ್ತಿ ಪ್ರಶ್ನೆಗಳು ಬರ್ಬೋದು ಅಂತಕ್ಕಂಥ ಒಂದು ಗೆಸ್ ಮಾಡ್ಕೋಬೋದು ಅಷ್ಟೇ. ಓಕೆ, ನಾವೀಗ ನೋಡೋಣ. ಮೊದಲನೇದಾಗಿ ನಾವಿಲ್ಲಿ ಸೀರಿಯಲ್ ನಂಬರ್ಸನ್ನು ನೋಡ್ತಾ ಇದ್ವಿ. ಪಾಠಗಳದ್ದು ಪ್ರೋ ಸೆಕ್ಷನ್ ಇದೆ. ಆಮೇಲೆ ಕ್ವೆಶನ್ಸ್ ನಂಬರ್ ಅಂದರೆ ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿ ಎಷ್ಟನೇ ಪ್ರಶ್ನೆಯಾಗಿ ಕೇಳಿದ್ರು ಅಂತ. ಇಲ್ಲಿ ಪ್ರಶ್ನೆ ನಂಬರ್ಗಳನ್ನು ಯಾಕೆ ಕೊಡ್ತಾ ಇದ್ದೆ ಅಂದರೆ, ನಿಮಗೆ ಕ್ಲಾರಿಫೈ ಆಗಲಿ ಅಂತ. ಅಂದರೆ ಈ ಪಾಠದಿಂದ ಎಷ್ಟನೇ ಪ್ರಶ್ನೆಯಾಗಿ ಕೇಳಿದ್ರು ಅಂತ ನೀವು ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿ ನೋಡ್ಕೋಬೋದು. ಸೊ ನಿಮ್ಮ ಹತ್ರ ಮಾಡೆಲ್ ಕ್ವೆಶ್ಚನ್ ಪೇಪರ್ ಇಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಒಂದು ಟೆಲಿಗ್ರಾಮ್ ಗ್ರೂಪ್ನ ಒಂದು ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಆ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ನಾನು ಈ ಒಂದು ಕ್ವೆಶ್ಚನ್ ಪೇಪರನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಆನಂತರ ಇಲ್ಲಿ ಟೋಟಲ್ ಮಾರ್ಕ್ಸ್ ಇದೆ. ಟೋಟಲ್ ಮಾರ್ಕ್ಸ್ ಅಂದರೆ ಆಯಾ ಇಂಡಿವಿಜುವಲ್ ಯೂನಿಟ್ ಪ್ರಕಾರ, ಘಟಕವಾರು ಪ್ರಕಾರ, ಪಾಠವಾರು ಪ್ರಕಾರ ಎಷ್ಟು ಪ್ರಶ್ನೆಗಳು ಬಂದಿವೆ, ಎಷ್ಟು ಅಂಕ ಅಂತಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಮೊದಲನೇದಾಗಿ ನೋಡ್ತೀವಿ, ಹೀರೋ ಪಾಠದಿಂದ ನಮಗೆ ಒಟ್ಟು 3 ಪ್ರಶ್ನೆಗಳು ಬಂದಿವೆ. 57ನೇ ಕ್ವೆಶನ್, 58ನೇದು ಮತ್ತು 59ನೇದಾಗಿ ಒಟ್ಟು 3 ಅಂಕಗಳು. ಓಕೆ, ಸೊ ನೆಕ್ಸ್ಟ್ ದೇರ್ ಈಸ್ ಎ ಗರ್ಲ್ ಬೈ ದಿ ಟ್ರ್ಯಾಕ್ಸ್ ಅಂತಕ್ಕಂಥ 2ನೇ ಒಂದು ಚಾಪ್ಟರ್ದಿಂದ 60 ಮತ್ತು 61ನೇ ಪ್ರಶ್ನೆ 2 ಪ್ರಶ್ನೆಗಳು ಬಂದಿವೆ, ಇಲ್ಲಿ 2 ಅಂಕ. ಆಮೇಲೆ ಜೆಂಟಲ್ಮೆನ್ ಆಫ್ ರಿಯೋ ಅಂಡ್ ಮೇಡಿಯೋ ಪಾಠಕ್ಕೆ ಹೋದಾಗ ಇಲ್ಲಿ ಕೂಡ 3 ಪ್ರಶ್ನೆಗಳು ಬರ್ತಾಯಿವೆ ನೋಡಿ. 62, 63 ಮತ್ತು 64ನೇ ಪ್ರಶ್ನೆಯಾಗಿ ಒಟ್ಟು 3 ಅಂಕಗಳು. ಸೊ ಇಲ್ಲಿ ನಾವು ನೋಡಿದಾಗ ಹೀರೋ ಪಾಠ ಮತ್ತು ಜೆಂಟಲ್ಮೆನ್ ಆಫ್ ರಿಯೋ ಅಂಡ್ ಮೇಡಿಯೋ ಪಾಠದಿಂದ ಜಾಸ್ತಿ ಅಂಕಗಳು, ಜಾಸ್ತಿ ಪ್ರಶ್ನೆಗಳು ಬಂದಿದ್ದನ್ನು ನಾವು ನೋಡ್ತಾ ಇದ್ದೀವಿ, ಹೌದಾ? ಸೊ ನೋಡಿ, ಹೀರೋ ಪಾಠದಿಂದ ಕೂಡ 3 ಅಂಕದ ಪ್ರಶ್ನೆಗಳು ಕೇಳಿದರು. ಆಮೇಲೆ ಜೆಂಟಲ್ಮೆನ್ ಆಫ್ ರಿಯೋ ಅಂಡ್ ಮೇಡಿಯೋ ಅಂತ ಕೂಡ 3 ಪ್ರಶ್ನೆಗಳನ್ನು ಕೇಳಿದರು. ಸೊ ನೆಕ್ಸ್ಟ್ ಡಾಕ್ಟರ್ BR ಅಂಬೇಡ್ಕರ್ ಪಾಠದಿಂದ 2 ಪ್ರಶ್ನೆಗಳಿವೆ, 65ನೇದು ಮತ್ತು 66ನೇದು. ಬೇಕಾದರೆ ನೀವು ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ 5ನೇ ಒಂದು ಪಾಠಕ್ಕೆ ಹೋದಾಗ ದ ಕಾನ್ಸರ್ಟ್. ಸೊ ಕಾನ್ಸರ್ಟ್ ಅಂತಕ್ಕಂಥ ಪಾಠದಿಂದ ಕೂಡ 2 ಪ್ರಶ್ನೆಗಳು ಬಂದಿವೆ, 67 ಮತ್ತು 68ನೇ ಪ್ರಶ್ನೆಯಾಗಿ ಒಟ್ಟು 2 ಅಂಕಗಳು. ಆಮೇಲೆ ಇನ್ನೊಂದು ಪಾಠ ಕಲರ್ಸ್ ಆಫ್ ಸೈಲೆನ್ಸ್. ಸೊ ಇದರಿಂದ ಕೂಡ 2 ಅಂಕ, 69 ಮತ್ತು 70ನೇ ಪ್ರಶ್ನೆಯಾಗಿ 2 ಅಂಕದ ಪ್ರಶ್ನೆಯಾಗಿ ಕೇಳಿದರು. ಸೊ ಈ ಒಂದು ಪ್ರೋ ಸೆಕ್ಷನನ್ನು ಕಂಪ್ಲೀಟಾಗಿ ನೋಡಿದಾಗ ನಮಗೆ 6 ಪಾಠಗಳಿವೆ. ಸೊ 2 ಪಾಠಗಳು ರೆಡ್ಯೂಸ್ ಆಗಿವೆ. ಅದು ದ ಡಿಸ್ಕವರಿ ಪಾಠ ಆಗಿರ್ಬೋದು, ಆಮೇಲೆ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಅಂತಕ್ಕಂಥ ಪಾಠವಾಗಿದ್ದು ಆ 2 ಪಾಠಗಳನ್ನು ತೆಗೆದಿದ್ದಾರೆ. ಸೊ 2 ಪಾಠಗಳು ತೆಗೆದಾಗ ನಮಗೆ ಉಳಿದೋದು 6 ಪಾಠಗಳು. ಸೊ ಈ 6 ಪಾಠಗಳ ವೇಟೇಜನ್ನು ನೋಡಿದಾಗ ನಮಗೆ ಹೀರೋ ಪಾಠ ಮತ್ತು ಜೆಂಟಲ್ಮೆನ್ ಆಫ್ ರಿಯೋ ಅಂಡ್ ಮೇಡಿಯೋ ಪಾಠ 2 ತುಂಬಾ ಜಾಸ್ತಿ ಅಂಕಗಳು ಕೇಳಿದಂಥ ಪಾಠಗಳು. ಇನ್ನು ಉಳಿದ ಎಲ್ಲ ಪಾಠಗಳಿಂದ 2 ಪ್ರಶ್ನೆಗಳು ಬಂದಿವೆ. ಅಂದರೆ ಒಟ್ಟು ಈ ಪ್ರೋ ಸೆಕ್ಷನ್ದಿಂದ 14 ಪ್ರಶ್ನೆಗಳು, ಅಂಕಗಳು ಕೂಡ 14. ಅಂದರೆ ನಾವು ಇಡೀ ಈ 8 ಪಾಠಗಳನ್ನು ಓದ್ಕೊಂಡ್ರೆ ನಾವು 14 ಅಂಕವನ್ನು ಸ್ಕೋರ್ ಮಾಡ್ಬೋದು. ಸೊ ಈಗಾಗಲೇ ಈ ಪಾಠಗಳಿಗೆ ಸಂಬಂಧಪಟ್ಟಂತೆ ನಾನು ಮಲ್ಟಿಪಲ್ ಚಾಯ್ಸ್ಗಳನ್ನು ಕ್ವಿಜ್ ವೀಡಿಯೋಗಳನ್ನ ಮಾಡಿದ್ದೀನಿ. ಸೊ ಆ ವೀಡಿಯೋಗಳನ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ಸೊ ಕಾಮೆಂಟ್ ಬಾಕ್ಸಲ್ಲಿ ಕೂಡ ನಾನು ಲಿಂಕನ್ನು ಕೊಟ್ಟಿದ್ದೀನಿ, ಸೊ ಅದು ಕೂಡ ನೋಡ್ಬೋದು. ಈಗ ನಾವು ಪ್ರೋ ಸೆಕ್ಷನನ್ನು ನೋಡ್ಕೊಂಡಿವಿ. ಸೊ ಪೊಯಮ್ಗಳಿಂದ ಎಷ್ಟು ಪೊಯಮ್ಗಳು ಕೇಳಿದ್ದಾರೆ, ಎಷ್ಟು ಪ್ರಶ್ನೆಗಳು ಕೇಳಿದ್ದಾರೆ ಮತ್ತು ಯಾವ ಪೊಯಮ್ಗೆ ಜಾಸ್ತಿ ಅಂಕಗಳು ಕೇಳಿದ್ದಾರೆ ಅಂತ ಈಗ ನೋಡೋಣ. ಓಕೆ, ಸೊ ಈಗ ಪೊಯೆಟ್ರಿ ಸೆಕ್ಷನ್ ಬರ್ತಾ ಇದೆ. ಮೊದಲನೇ ಪೊಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ. ಸೊ ಈ ಪೊಯಮ್ದಿಂದ 71 ಮತ್ತು 72 ಪ್ರಶ್ನೆಗಳನ್ನು ಕೇಳಿದ್ರು. ಇಲ್ಲಿ 2 ಪ್ರಶ್ನೆಗಳಿವೆ ನೋಡಿ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ನಮಗೆ 4 ಅಂಕದ ಪ್ರಶ್ನೆಯಾಗಿ ಮೊದಲೆಲ್ಲ ಕೇಳ್ತಿದ್ರು, ಬಟ್ ಈಗ 2 ಪ್ರಶ್ನೆ ಬರುತ್ತೆ. ಆಮೇಲೆ ಕ್ವಾಲಿಟಿ ಆಫ್ ಮರ್ಸಿ, ಇದು ನಮಗೆ ಮೆಮೊರೈಸೇಷನ್ಗೆ ಇತ್ತು. ಇಲ್ಲಿ ಕೂಡ ಮೆಮೊರೈಸೇಷನ್ ಟೈಪ್ ಕ್ವಶನ್ ಇರುತ್ತೆ, ಬಟ್ ಒಂದೊಂದು ಅಂಕದಿರುತ್ತೆ. 73 ಮತ್ತು 74ನೇ ಪ್ರಶ್ನೆಯಾಗಿ 2 ಪ್ರಶ್ನೆಗಳನ್ನು ಕೇಳಿದರು. ಸೊ ಈ ಕ್ವಾಲಿಟಿ ಆಫ್ ಮರ್ಸಿ ಪೊಯಮ್ದಿಂದ ಯಾವ ಥರ ಪ್ರಶ್ನೆ ಕೇಳ್ತಾರೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ, ನಾನು ಈ ಒಂದು ಇಂಗ್ಲೀಷ್ನ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಒಂದು ಸಾಲ್ವ್ ಮಾಡಿದ್ದೀನಿ, ಆ ವಿಡಿಯೋನ ನೋಡಿ. ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. 3ನೇ ಪೊಯಮ್ ನೋಡಿ, ದಿ ಸಾಂಗ್ ಆಫ್ ಇಂಡಿಯಾ. ಈ ಪೊಯಮ್ದಿಂದ ಕೂಡ 2 ಪ್ರಶ್ನೆಗಳು ಬಂದಿವೆ, 75 ಮತ್ತು 76ನೇದು 2 ಅಂಕಗಳು.
ಆಮೇಲೆ ಜಾರ್ಜ್ ಪೊಯಮ್ 2 ಅಂತಕ್ಕಂಥ ಒಂದು ಪೊಯಮ್ ನೋಡಿದಾಗ ಇದು ನಮಗೆ ಲಾಂಗ್ ಪ್ರಶ್ನೆಯಾಗಿ 4 ಅಂಕ ಕೇಳ್ತಿದ್ರು ಮೊದಲೆಲ್ಲ. ಈಗ ಈ ಪೊಯಮ್ದಿಂದ ಕೇವಲ ಒಂದೇ ಒಂದು ಪ್ರಶ್ನೆ ಬಂದಿದೆ, ಅದು 77ನೇ ಪ್ರಶ್ನೆ. ನೆಕ್ಸ್ಟ್ ದ ಬ್ಲೈಂಡ್ ಬಾಯ್, ಈ ಪೊಯಮ್ ಕೂಡ ನಿಮಗೆ ಮೆಮೊರೈಸೇಷನ್ ಪೊಯಮ್ ಇತ್ತು. ನಮಗೆ ಈ ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಬ್ಲೈಂಡ್ ಬಾಯ್ ಚಾಯ್ಸ್ ಆಗಿತ್ತು ಮೊದಲು, ಈಗ ಚಾಯ್ಸ್ ಇಲ್ಲ. ಸೊ 2 ಪೊಯಮ್ಗಳನ್ನು ಕೇರ್ಫುಲ್ಲಾಗಿ ಓದ್ಕೊಳ್ಳೇಬೇಕು. ಸೊ ಬ್ಲೈಂಡ್ ಬಾಯ್ದಿಂದ ಒಂದೇ ಪ್ರಶ್ನೆ ಬಂದಿದೆ 78ನೇದು, ಅದು 1 ಅಂಕದ್ದು. ಸೊ ಈ ಪೊಯೆಟ್ರಿ ಸೆಕ್ಷನನ್ನು ನೋಡಿದಾಗ ನಮಗೆ ಈ 3 ಪೊಯಮ್ಗಳಿಂದ ಜಾಸ್ತಿ ಪ್ರಶ್ನೆಗಳು ಬಂದಿದ್ದವು. ಗ್ರ್ಯಾಂಡ್ ಮಾ ಕ್ಲಮ್ಸೆಟ್ರಿ, ಕ್ವಾಲಿಟಿ ಆಫ್ ಮರ್ಸಿ, ದಿ ಸಾಂಗ್ ಆಫ್ ಇಂಡಿಯಾ, ಈ 3 ಪೊಯಮ್ಗಳಿಂದ ಜಾಸ್ತಿ ಕೇಳಿದ್ದಾರೆ. ಇನ್ನು ಉಳಿದ 2 ಪೊಯಮ್ಗಳಿಂದ ಕೇವಲ ಒಂದೊಂದು ಪ್ರಶ್ನೆಗಳು ಬಂದಿದ್ವಿ. ಸೊ ಈ ಥರ ನಾವು ಎಕ್ಸಾಮ್ಗಳಿಗೆ ಪ್ರಿಪೇರ್ ಆದರೆ ಒಳ್ಳೆಯದು. ಈಗಾಗಲೇ ಈ ಪೊಯಮ್ಗಳಿಗೆ ಸಂಬಂಧಪಟ್ಟಂತೆ ನಾನು ಕ್ವಿಜ್ ವೀಡಿಯೋಗಳನ್ನು ಕೂಡ ಮಾಡಿದ್ದೀನಿ, ಸೊ ಅವುಗಳನ್ನು ಕೂಡ ನೋಡಿ. ಯಾಕಂದರೆ ನಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಮ್ಯಾಕ್ಸಿಮಮ್ ನಾವು ಮಾಡಿದಂಥ ಈ ಕ್ವಿಜ್ಗಳಿಂದ ಜಾಸ್ತಿ ಕ್ವಶನ್ಗಳು ಬಂದಿದ್ದನ್ನು ನೀವು ನೋಡಿರ್ಬೋದು ಅನ್ಕೋತೀನಿ. ಓಕೆ, ಈಗ ನಾವು ಪೊಯಮನ್ನು ಮುಗಿಸಿದ್ವಿ. ಪೊಯೆಟ್ರಿ ಸೆಕ್ಷನ್ದಿಂದ ನಾವು ಒಟ್ಟು 8 ಅಂಕ ಬರುತ್ತೆ ನೋಡಿ. ನಾವು ಪಾಠಗಳು ನೋಡಿದಾಗ 14 ಪ್ರಶ್ನೆಗಳು ಬಂದಿದ್ದವು ಪಾಠಗಳಿಂದ, ಪದ್ಯಗಳಿಂದ 8 ಪ್ರಶ್ನೆಗಳು ಬರುತ್ತೆ, 8 ಅಂಕದ್ದು. ಓಕೆನಾ, ಅಂದರೆ 22 ಅಂಕ ಅದು ಪೊಯಮ್ ಮತ್ತು ಪ್ರೋಸ್ ಕೂಡಿ. ಈಗ ನಾವು ಸಪ್ಲಿಮೆಂಟ್ರಿ ರೀಡಿಂಗ್ ಹೋಗ್ತಿದ್ವಿ. ಸೊ ಸಪ್ಲಿಮೆಂಟ್ರಿ ರೀಡಿಂಗಲ್ಲಿ ಹೇಳ್ಕೊತಕ್ಕಂಥದ್ದೇನಿಲ್ಲ. ಸಪ್ಲಿಮೆಂಟ್ರಿ ರೀಡಿಂಗಲ್ಲಿ ಇರೋದು ನಮ್ಗೆ 2 ಪಾಠಗಳಿವೆ. ಒಂದು ನಾರಾಯಣಪುರ್ ಇನ್ಸಿಡೆಂಟ್, ಇನ್ನೊಂದು ಅ ಗ್ರೇಟ್ ಮಾರ್ಟಿರ್ ಎವರ್ ಚೆರಿಸ್ಡ್ ಇದೆ. ಸೊ ಈ ನಾರಾಯಣಪುರ್ ಇನ್ಸಿಡೆಂಟ್ದಿಂದ 1 ಪ್ರಶ್ನೆ ಮತ್ತು ಗ್ರೇಟ್ ಮಾರ್ಟಿರ್ ಎವರ್ ಚೆರಿಸ್ಡ್ದಿಂದ ಕೂಡ 1 ಪ್ರಶ್ನೆ, ಒಂದೊಂದು ಅಂಕದ್ದು, 79 ಮತ್ತು 80 ಪ್ರಶ್ನೆಯಾಗಿ. ಓಕೆ, ಸೊ ನಾವು ಸಪ್ಲಿಮೆಂಟ್ರಿ ರೀಡಿಂಗ್ದಿಂದ ಬರೋದು 2 ಪ್ರಶ್ನೆಗಳು, 2 ಅಂಕದ್ದು. ಸೊ ಆ ಪಾಠದಿಂದ 1, ಈ ಪಾಠದಿಂದ 1. ಓಕೆ, ಸೊ ನಮಗೆ ಎಷ್ಟೈತೆ ನಮಗೆ ಗೊತ್ತಾಯಿತು. ಪ್ರೋಸಲ್ಲಿ 14, ಪೊಯಮ್ಗಳಲ್ಲಿ 8 ಮತ್ತು ಸಪ್ಲಿಮೆಂಟ್ರಿ ರೀಡಿಂಗಲ್ಲಿ 2, ಅಂದರೆ ಒಟ್ಟು 24 ಅಂಕಗಳು ನಮಗೆ ಈ ಟೆಕ್ಸ್ಟ್ ಬುಕ್ದಿಂದ ಬರ್ತಕ್ಕಂಥದ್ದು. ನೋಡಿ ನೆನಪಿಟ್ಕೊಳ್ಳಿ, 24 ಅಂಕ ಪೊಯಮ್, ಪ್ರೋಸ್ ಮತ್ತು ಸಪ್ಲಿಮೆಂಟ್ರಿ ರೀಡಿಂಗ್ ಓದ್ಕೊಂಡ್ರೆ 24 ಅಂಕವನ್ನು ಸ್ಕೋರ್ ಮಾಡ್ಬೋದು. 40ಯಲ್ಲಿ 40ರಲ್ಲಿ 24. ಸೊ ಉಳಿದಿದ್ದು ಎಷ್ಟು ಅಂದರೆ 16 ಅಂಕಗಳು ಉಳಿದಿದ್ದು ನಮಗೆ ಈಗ. ಹೌದಾ, 40ಯಲ್ಲಿ 14. ಸೊ ಆ 14 ಪ್ರಶ್ನೆಗಳು ಗ್ರಾಮರ್ಗೆ ಸಂಬಂಧಪಟ್ಟಂತಿರುತ್ತೆ. ಸೊ ಗ್ರಾಮರ್ಗಳಲ್ಲಿ ನಮಗೆ ಯಾವುದನ್ನು ಕೇಳ್ಬೋದು ಅಂತಕ್ಕಂಥದ್ದು ಕೂಡ ಈಗ ನೋಡೋಣ. ನೋಡಿ, ನಾನು ಗ್ರಾಮರಲ್ಲಿ ವೊಕ್ಯಾಬ್ಯುಲರಿ ಸೆಕ್ಷನ್, ಗ್ರಾಮರ್ ಸೆಕ್ಷನ್, ರೀಡಿಂಗ್ ಸೆಕ್ಷನ್ ಮತ್ತು ರೈಟಿಂಗ್ ಸೆಕ್ಷನ್ 4 ಕೂಡಿ ಹೇಳ್ತಾ ಇದ್ದೀನಿ. ಇಲ್ಲಿ ಮೊದಲನೇ ಪ್ರಶ್ನೆ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದಿ ಅಂಡರ್ಲೈನ್ಡ್ ಸೆಂಟೆನ್ಸ್. ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟಂತೆ 1 ಪ್ರಶ್ನೆ, ಅದು 1 ಅಂಕದ್ದು. ಆಮೇಲೆ ಕೋಲೋಕೇಟಿವ್ ವರ್ಡ್ಗಳಿಗೆ ಸಂಬಂಧಪಟ್ಟಂತೆ, ಅಂದರೆ ಕಾಲಮ್ ಎ ಮತ್ತು ಕಾಲಮ್ ಬಿ ಯಲ್ಲಿ ಕೊಟ್ಟಂಥ ವರ್ಡ್ಗಳನ್ನ ಕಂಬೈನ್ ಮಾಡೋದು ಕೋಲೋಕೇಟಿವ್ ವರ್ಡ್, ಅದು 42ನೇ ಪ್ರಶ್ನೆಯಾಗಿ ಕೇವಲ 1 ಅಂಕ. ಆಮೇಲೆ ಸಿಲೆಬಿಫಿಕೇಷನ್ ಅಂದರೆ ಸಿಲೆಬಲ್ಗಳನ್ನು ಕೌಂಟ್ ಮಾಡೋದು, ವರ್ಡ್ಗಳಲ್ಲಿ 1 ಸಿಲೆಬಲ್ ಇದೆನಾ, 2 ಸಿಲೆಬಲ್ ಇದೆನಾ, ಈ ಥರ. ಸೊ ಇದು 43ನೇ ಪ್ರಶ್ನೆಯಾಗಿ 1 ಅಂಕದ್ದು. ಆಮೇಲೆ ಚೇಂಜ್ ಆ್ಯಕ್ಟಿವೈಸ್ ಟು ಪ್ಯಾಸಿವೈಸ್. ಸೊ ನಾವು ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಮಾಡೋದು ಕೂಡ ಒಂದೇ ಒಂದು ಪ್ರಶ್ನೆ ಇರುತ್ತೆ, ಅದು 44ನೇ ಪ್ರಶ್ನೆ. ಸೊ ನಮಗೆಲ್ಲ ಮೊದಲು ಕೂಡ ನಮ್ಮ ಎಕ್ಸಾಮ್ಗಳಲ್ಲಿ ಇವೆಲ್ಲ ಈ ಎಲ್ಲ ಪ್ರಶ್ನೆಗಳು 1 ಅಂಕದ ಕೇಳ್ತಿದ್ರು. ಸೊ ಈ ಕೂಡ ಸೇಮ್ ಇದೆ, ಯಾವುದೇ ಬದಲಾವಣೆ ಇಲ್ಲ. ಇನ್ನು 5ನೇ ಪಾಯಿಂಟಿಗೆ ಬಂದಾಗ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್, ಅಂದರೆ ವರ್ಬ್ನ ಒಂದು ಫಾರ್ಮ್, ಅದು ಹೆಲ್ಪಿಂಗ್ ವರ್ಬ್ ಆಗಿರ್ಬೋದು ಮತ್ತು ಮೇನ್ ವರ್ಬ್ ಆಗಿರ್ಬೋದು. 45ನೇ ಪ್ರಶ್ನೆಯಾಗಿ 1 ಅಂಕದ ಪ್ರಶ್ನೆ. ಆಮೇಲೆ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್, ಒಂದು ವರ್ಡ್ಗೆ ಪ್ರಿಫಿಕ್ಸ್ ಮತ್ತು ಸಫಿಕ್ಸನ್ನು ಆ್ಯಡ್ ಮಾಡಬೇಕಂದ್ರೆ ಯಾವ ಪ್ರಿಫಿಕ್ಸನ್ನು ಅಥವಾ ಯಾವ ಸಫಿಕ್ಸನ್ನು ಆ್ಯಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದು 42ನೇ ಪ್ರಶ್ನೆಯಾಗಿ 1 ಅಂಕದ ಪ್ರಶ್ನೆ ಬಂದಿತ್ತು. ಇನ್ನು 7ನೇ ಪಾಯಿಂಟಿಗೆ ನೋಡಿದಾಗ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಪಾರ್ಟ್ಸ್ ಆಫ್ ಸ್ಪೀಚಿಗೆ ಒಂದು ಪ್ರಶ್ನೆ ನಿಮಗೆ ಡೆಫಿನೆಟ್ ಆಗಿರುತ್ತೆ. ಸೊ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಬರ್ತಕ್ಕಂಥ ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೊಸಿಷನ್, ಕಂಜೆಕ್ಷನ್ ಆ್ಯಂಡ್ ಇಂಟರ್ಜೆಕ್ಷನ್, ಈ 8 ಪಾರ್ಟ್ಸ್ ಆಫ್ ಸ್ಪೀಚನ್ನು ಓದ್ಕೊಳ್ಳಿ. ಒಂದು ಸೆಂಟೆನ್ಸನ್ನು ಕೊಟ್ಟು ಒಂದು ವರ್ಡನ್ನು ಅಂಡರ್ಲೈನ್ ಮಾಡಿರ್ತಾರೆ. ಆ ಅಂಡರ್ಲೈನ್ ಮಾಡಿದಂಥ ವರ್ಡ್ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ, ಈ 8 ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಯಾವುದಾಗುತ್ತೆ ಅಂತ ಕೇಳ್ತಾರೆ. ಸೊ ಇದು 47ನೇ ಪ್ರಶ್ನೆಯಾಗಿ 1 ಅಂಕಕ್ಕೆ ಕೇಳಿದ್ದಾರೆ. ಇನ್ನು 8ನೇ ಪಾಯಿಂಟ್ ದ ಕರೆಕ್ಟ್ ಫ್ರೇಸಲ್ ವರ್ಬ್ ಟು ಬಿ ಯೂಸ್ಡ್. ಸೊ ಫ್ರೇಸಲ್ ವರ್ಬ್ ಬಗ್ಗೆ ಕೂಡ ನಮಗೆ ಪ್ರಶ್ನೆ ಕೇಳ್ತಾರೆ. ಫ್ರೇಸಲ್ ವರ್ಬು ನೋಡೋಕ್ಕೆ ವರ್ಡ್ ಅದು ಬೇರೆ ಇರುತ್ತೆ, ಬಟ್ ಮೀನಿಂಗ್ ಬೇರೆ ಕೊಡ್ತಾ ಇರುತ್ತೆ. ಸೊ ಅದಕ್ಕಾಗಿ ಫ್ರೇಸಲ್ ವರ್ಬ್ ಸಂಬಂಧಪಟ್ಟಂತೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ನಾನು ಯೂಟ್ಯೂಬ್ ಚಾನಲಲ್ಲಿ ಫ್ರೇಸಲ್ ವರ್ಬ್ಸ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ ನಿಮಗೆ ವಿಡಿಯೋ ಸಿಗುತ್ತೆ. ಸೊ ಇದು 48ನೇ ಪ್ರಶ್ನೆಯಾಗಿ 1 ಅಂಕದ ಕೇಳಿದರು. ತುಂಬ ಈಸಿಯಾಗಿರುತ್ತೆ. ಸೊ ಆ ವಿಡಿಯೋನ ನೋಡಿಕೊಂಡ್ರೆ ಡೆಫಿನೆಟಾಗಿ ಅದರಲ್ಲೇ ಬರ್ತಕ್ಕಂಥದ್ದು ಪ್ರಶ್ನೆಗಳು. ಮತ್ತು ಯಾವುದು ಕೇಳ್ಬೋದು ಗ್ರಾಮರ್ದಲ್ಲಿ ಈಗ ನೋಡೋಣ. ಸೊ ಸೀರಿಯಲ್ ನಂಬರ್ 9ನಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಸೂಪರ್ಲಿಟಿವ್ ಡಿಗ್ರಿ ಆಗಿರ್ಬೋದು, ಕಂಪ್ಯಾರಿಟಿವ್ ಡಿಗ್ರಿ ಆಗಿರ್ಬೋದು, ಸೂಪರ್ಲಿಟಿವ್ ಡಿಗ್ರಿ ಆಗಿರ್ಬೋದು. ಸೊ ಯಾವುದಾದ್ರೂ ಒಂದನ್ನು ಕಂಪೇರ್ ಮಾಡಿ ಅಂತ ಕೇಳ್ತಾರೆ. ಇದು 49ನೇ ಪ್ರಶ್ನೆಯಾಗಿ 1 ಅಂಕಕ್ಕೆ.
ಇನ್ನು 10ನೇ ಒಂದು ಸೀರಿಯಲ್ ನಂಬರ್ಗೆ ಬಂದಾಗ ಯೂಸ್ ಆಫ್ ಕರೆಕ್ಟ್ ಇಫ್ ಕ್ಲಾಸ್ ಆಫ್ ದಿ ಕಂಡೀಷನ್. ಸೊ ಕಂಡೀಷನಲ್ ಸೆಂಟೆನ್ಸ್ ಪಟ್ ಅಂತ ನಿಮ್ಗೆ ಹೇಳಿದ್ದೆ. ಇಫ್ ಕ್ಲಾಸ್ ಬಂದಾಗ ನಮಗೆ ಥರ್ಡ್ ಕಂಡೀಷನ್ ಅನ್ನು ಕೇಳ್ತಾರೆ. ಸೊ 50ನೇ ಪ್ರಶ್ನೆಯಾಗಿ 1 ಅಂಕ. ಆಮೇಲೆ ಸೂಟೇಬಲ್ ಕ್ವಶನ್ ಟ್ಯಾಗ್ ಸಂಬಂಧಪಟ್ಟಂತೆ ಕೂಡ 1 ಅಂಕ. ಆರ್ಟಿಕಲ್ ಟು ಬಿ ಯೂಸ್ಡ್. ಸೊ ಆರ್ಟಿಕಲ್ ಕೂಡ ನಿಮಗೆ ಎಕ್ಸಾಮ್ಗಳಲ್ಲಿ 2 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟು 2 ಆರ್ಟಿಕಲ್ನ ಕೇಳ್ತಾರೆ. ಸೊ ಅರ್ಧ ಅಂಕದ ಸಂಬಂಧಪಟ್ಟಂತೆ 1 ಅಂಕ, ಅಂದರೆ 1 ಆರ್ಟಿಕಲ್ಗೆ ಅರ್ಧ ಅಂಕ. ನೆಕ್ಸ್ಟ್ 13ನೇ ಸೀರಿಯಲ್ ನಂಬರ್ ದ ಪ್ರಿಪೋಸಿಷನ್ ಟು ಬಿ ಯೂಸ್ಡ್ ಹಿಯರ್. ಪ್ರಿಪೋಸಿಷನ್ಗೆ ಸಂಬಂಧಪಟ್ಟಂತೆ 1 ಪ್ರಶ್ನೆ. ಆಮೇಲೆ ಕಂಜಕ್ಷನ್ಸ್ ಟು ಬಿ ಯೂಸ್ಡ್, ಕಂಜಕ್ಷನ್ಸ್ ಸಂಬಂಧಪಟ್ಟಂತೆ ಕೋರಿಲೇಟಿವ್ ಕಂಜಕ್ಷನ್ ಆಗಿರ್ಬೋದು ಅಥವಾ ಇದರ ಯಾವುದೇ ಒಂದು ಕಂಜಕ್ಷನ್ ಆಗಿರ್ಬೋದು. ಲಿಂಕಿಂಗ್ ವರ್ಡ್ಸ್ ಅಂತಲೇ ಹೇಳ್ತಿದ್ದಿಲ್ಲ, ಲಿಂಕಿಂಗ್ ವರ್ಡ್ಸ್ನು ಅಂದರೂ ಒಂದೇ, ಕಂಜಕ್ಷನ್ ಅಂದರೂ ಕೂಡ ಒಂದೇ. ಇದು ಕೂಡ 54ನೇ ಪ್ರಶ್ನೆಯಾಗಿ 1 ಅಂಕ. ನೆಕ್ಸ್ಟ್ ದ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡನ್ನು ಯಾವ ಫಾರ್ಮಲ್ಲಿ ತುಂಬಬೇಕು ಅಂತ ಅದಕ್ಕೆ ಸಂಬಂಧಪಟ್ಟಂತೆ 55ನೇ ಪ್ರಶ್ನೆಯಾಗಿ 1 ಅಂಕ. ಇನ್ನು ಕೊನೆಯದಾಗಿ ಬರ್ತಾ ಇದ್ದೀವಿ 14ನೇದು, ಯಾಕಂದರೆ ನಮಗಿರೋದು 16 ಅಂಕ ಇದೆ ಗ್ರಾಮರ್ಗೆ. ಸೊ 16ನೇ ಪ್ರಶ್ನೆ ಇನ್ ಫಾರ್ಮರ್ ಲೆಟರ್ ಯುವರ್ಸ್ ಫೇತ್ಫುಲ್ಲಿ. ಸೊ ಫಾರ್ಮರ್ ಲೆಟರ್ಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಪಾಠನ ಕೇಳ್ಬೋದು. ಅದು ಸ್ಯಾಲ್ಯುಟೇಷನ್ ಆಗುತ್ತಾ, ಅಥವಾ ಬಾಡಿ ಆಫ್ ದ ಲೆಟರ್ ಆಗುತ್ತಾ, ಟು ಅಡ್ರೆಸ್ ಆಗುತ್ತಾ, ಫಾರ್ಮ್ ಅಡ್ರೆಸ್ ಆಗುತ್ತಾ, ಅಥವಾ ಕಾಂಪ್ಲಿಮೆಂಟರಿ ಎಂಡಿಂಗ್ ಆಗುತ್ತಾ, ಈ ಥರದ ಒಂದು ಲೆಟರ್ ರೈಟಿಂಗ್ ಸಂಬಂಧಪಟ್ಟಂತೆ ಕೂಡ 1 ಪ್ರಶ್ನೆ ಕೇಳಿದ್ದಾರೆ. 56ನೇ ಪ್ರಶ್ನೆಯಾಗಿ 1 ಅಂಕ. ಸೊ ಈ ಗ್ರಾಮರ್ ಸಂಬಂಧಪಟ್ಟಂತೆ ಒಟ್ಟು 16 ಪ್ರಶ್ನೆಗಳು ಇರುತ್ತೆ, 16 ಅಂಕ. ಸೊ ಗ್ರಾಮರಲ್ಲಿ ನಮಗೆ ಜಾಸ್ತಿ ಕಟ್ಟಾಗಿದ್ದನ್ನು ಕಾಣ್ತಾ ಇದ್ದೀವಿ. ಅಂದರೆ ಪಿಕ್ಚರ್ ರೈಟಿಂಗ್ ಆಗಿರ್ಬೋದು, ಎಸ್ಸೆ ಆಗಿರ್ಬೋದು, ಪ್ರೊಫೈಲ್ ರೈಟಿಂಗ್ ಆಗಿರ್ಬೋದು, ಸ್ಟೋರಿ ಡೆವಲಪ್ಮೆಂಟ್ ಆಗಿರ್ಬೋದು, ಇದ್ರ ಮೇಲೆ ಪ್ರಶ್ನೆಗಳು ಬಂದಿಲ್ಲ, ಹಾಗಂತ ಬರೋದಿಲ್ಲ ಅಂತ ಕೂಡ ಅನ್ಕೋಬೇಡಿ. ಅವುಗಳನ್ನು ಕೂಡ ಪ್ರಿಪೇರ್ ಆಗಿ. ಇನ್ನು ಯಾವುದೇ ಗ್ರಾಮರ್ಗಳನ್ನ ಬಿಟ್ಟಿದ್ದರೆ, ಈಗಾಗಲೇ ನಾವು ಹಿಂದಿನ ಒಂದು ಅಂದರೆ ಮೊದಲು ನಾವು ಏನು ಗ್ರಾಮರ್ಗಳನ್ನ ಪ್ರಿಪೇರ್ ಆಗ್ತಿದ್ವೋ ಅಷ್ಟು ಗ್ರಾಮರನ್ನು ಓದ್ಕೊಳ್ಳಿ. ಯಾಕಂದರೆ 16 ಈ ಗ್ರಾಮರ್ ಕೇಳಿದ್ರೆ ಅಂದರೆ ಇಷ್ಟೇ ಗ್ರಾಮರ್ ಬರುತ್ತೆ ಅಂತ ಅಲ್ಲ. ಯಾಕಂದರೆ ಗ್ರಾಮರ್ ನಮಗೆ SSLCಗೆ ಸಂಬಂಧಪಟ್ಟಂತೆ ಎಷ್ಟು ಇರುತ್ತೆ ಅಷ್ಟು ಕೂಡ ಕೇಳ್ತಾರೆ. ಸೊ ನಮ್ಮ ಗ್ರಾಮರ್ಗೆ ಎಷ್ಟಿದೆ ನಮ್ಮ SSLCಗೆ ಸಿಲೆಬಸ್ ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಇಂಗ್ಲೀಷ್ ಬ್ಲೂ ಪ್ರಿಂಟ್ ಅಥವಾ ಇಂಗ್ಲೀಷ್ ಗ್ರಾಮರ್ ಬ್ಲೂ ಪ್ರಿಂಟ್ ಬೈ ಕವಿರಾಜ್ ಸರ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ಏನಂತ ಸರ್ಚ್ ಮಾಡಬೇಕು? ಇಂಗ್ಲೀಷ್ ಗ್ರಾಮರ್ ಬ್ಲೂ ಪ್ರಿಂಟ್ ಅಥವಾ ಗ್ರಾಮರ್ ಬ್ಲೂ ಪ್ರಿಂಟ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ. ಅಲ್ಲಿ ನಮಗೆ ಗ್ರಾಮರ್ ಯಾವ್ಯಾವುದು ಕೇಳ್ಬೋದು ಅಂತ ನಿಮಗೆ ಹೇಳಿದ್ದೆ, ಯಾವುದು ಗ್ರಾಮರ್ ಓದಬೇಕು ಮತ್ತು ಯಾವುದು ಗ್ರಾಮರ್ ಓದಬಾರ್ದು ಅಂತ ಕೂಡ ಅಲ್ಲಿ ಹೇಳಿದ್ದೆ. ಸೊ ಆ ವಿಡಿಯೋ ನೋಡಿದರೆ ನಿಮಗೆ ಗ್ರಾಮರ್ ಪ್ರಿಪೇರ್ ಆಗ್ತಕ್ಕಂಥದ್ದು ತುಂಬ ಹೆಲ್ಪ್ ಆಗುತ್ತೆ. ಸೊ ಮಕ್ಕಳನ್ನ ನಾವು ಇಲ್ಲಿವರೆಗೆ ನೋಡಿದ್ದೀವಿ. ಪಾಠಗಳಿಂದ 14 ಅಂಕ, ಪೊಯಮ್ಗಳಿಂದ 8 ಅಂಕ, ಸಪ್ಲಿಮೆಂಟರಿ ರೀಡಿಂಗ್ದಿಂದ 2 ಅಂಕ, ಗ್ರಾಮರ್ಗಳಿಂದ 16 ಅಂಕ, ಒಟ್ಟು 40 ಅಂಕಗಳು ಈ ಥರ ನಮಗೆ ವೇಟೇಜನ್ನು ಇಟ್ಟಿದ್ದಾರೆ. ಸೊ ಈ ವೇಟೇಜ್ ಪ್ರಕಾರ ಪ್ರಿಪೇರ್ ಆಗಿ ಅಂತ ಹೇಳೋಣ. ಸೊ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ, ಮತ್ತು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡೋಣ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.